ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 2 ಅಧ್ಯಾಯ 10 ಭಾಗವತವು ಸಕಲ ಪ್ರಶ್ನೆಗಳಿಗೆ ಉತ್ತರ. ಇದರಿಂದ ಇವತ್ತು 11 ಮತ್ತೆ 12ನೇ ಶ್ಲೋಕವನ್ನ ತಿಳ್ಕೊಳ್ಳೋಣ. ಶ್ಲೋಕ 11. ತಾಸ್ವವಾತ್ಸೀತ್ ಸ್ವಸೃಷ್ಟಾಸು ಸಹಸ್ರಂ ಪರಿವತ್ಸರಾನ್ ತೇನ ನಾರಾಯಣೋ ನಾಮ ಯದಾಪಃ ಪುರುಷೋದ್ಭವಾಃ. ಅನುವಾದ: ಆ ಪರಮಪುರುಷನು ನಿರಾಕಾರನಲ್ಲ, ಆದ್ದರಿಂದ ಅವನು ಸ್ಪಷ್ಟವಾಗಿ ಒಬ್ಬ ನರ ಅಥವಾ ಪುರುಷನಾಗಿದ್ದಾನೆ. ಆದ್ದರಿಂದ ಪರಮ ನರನಿಂದ ಸೃಷ್ಟಿಯಾದ ದಿವ್ಯ ಜಲವು ನಾರ ಎಂದು ಪ್ರಸಿದ್ಧವಾಗಿದೆ ಮತ್ತು ಅವನು ಆ ನೀರಿನಲ್ಲಿ ಮಲಗಿರುವುದರಿಂದ ಅವನು ನಾರಾಯಣನೆಂದು ಪ್ರಸಿದ್ಧನಾಗಿದ್ದಾನೆ. ಶ್ಲೋಕ 12. ದ್ರವ್ಯಂ ಕರ್ಮ ಚ ಕಾಲಶ್ಚ ಸ್ವಭಾವೋ ಜೀವ ಏವ ಚ ಯದನುಗ್ರಹತ ಸಂತಿ ನ ಸಂತಿ ಯದುಪೇಕ್ಷಯ. ಅನುವಾದ: ಎಲ್ಲ ಭೌತಿಕ ದ್ರವ್ಯಗಳು, ಚಟುವಟಿಕೆಗಳು, ಕಾಲ ಮತ್ತು ಗುಣಗಳು, ಅವುಗಳನ್ನು ಅನುಭವಿಸಲು ಉದ್ದೇಶಿತರಾಗಿರುವ ಜೀವಿಗಳು ಅವನ ದಯೆಯಿಂದ ಮಾತ್ರ ಇರುತ್ತಾರೆ ಮತ್ತು ಅವನು ಅವರನ್ನು ಉಪೇಕ್ಷಿಸಿದ ಕೂಡಲೇ ಪ್ರತಿಯೊಂದು ಇಲ್ಲದಂತಾಗುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಇವು ಶ್ಲೋಕಗಳು ಮತ್ತೆ ಅವುಗಳ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಓದು ಭಾಗದಲ್ಲಿ ನಾವೇನು ತಿಳ್ಕೊಂಡ್ವಿ? ಭಗವಂತ ಎಲ್ಲವನ್ನ ಸೃಷ್ಟಿ ಮಾಡಿದ ಬ್ರಹ್ಮಾಂಡವನ್ನ, ಎಲ್ಲ ಬ್ರಹ್ಮಾಂಡಗಳನ್ನ ಬೇರ್ಪಡಿಸಿ ಆದಮೇಲೆ ಅವನು ತನ್ನ ಮಹಾವಿಷ್ಣು ಪ್ರಥಮ ಪುರುಷಾವತಾರ ಎಲ್ಲಿ ಶುರುವಾಗಿತ್ತೋ ಕಾರಣೋದಕ ಸಮುದ್ರ, ಅದರಿಂದ ಹೊರಗಡೆ ಬಂದು ತಾನೇ ಸೃಷ್ಟಿ ಮಾಡಿದಂತಹ ದಿವ್ಯ ಜಲದಲ್ಲಿ ನಾನು ಮಲಗಿಕೊಳ್ಳಬೇಕು, ಪವಡಿಸಬೇಕು ಅಂತ ಆಸೆ ಪಡ್ತಾನೆ. ಅದಕ್ಕೋಸ್ಕರ ಏನು ಮಾಡ್ತಾನೆ? ಪ್ರತಿಯೊಂದು ಬ್ರಹ್ಮಾಂಡದಲ್ಲೂ ಹೋಗಿ ಪ್ರವೇಶ ಮಾಡ್ತಾನೆ. ಇದನ್ನ ತಿಳ್ಕೊಂಡಿದ್ವಿ. ಈಗ ಮುಂದುವರೆದು ಏನು ಅಂತ ತಿಳ್ಕೊಳ್ಳೋಣ. ಇಲ್ಲಿ 11ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಪರಮಪುರುಷ ಆಗಿರುವನು ನಿರಾಕಾರನಲ್ಲ, ಅದಕ್ಕೋಸ್ಕರ ಅವನನ್ನ ಒಬ್ಬ ಸ್ಪಷ್ಟವಾಗಿ ಒಬ್ಬ ನರ ಅಥವಾ ಪುರುಷನಾಗಿದ್ದಾನೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರನೇ ಪರಮನರನಿಂದ ಸೃಷ್ಟಿಯಾದಂತಹ, ಈಗ ಅವನೇ ತಾನೇ ಈ ಜಲವನ್ನ ಸೃಷ್ಟಿ ಮಾಡ್ತಾನೆ. ಆ ದಿವ್ಯ ಜಲಕ್ಕೆ ಏನಂತ ಹೆಸರು? ನಾರ ಅಂತ ಹೆಸರಿಡ್ತಾರೆ. ಅಂದ್ರೆ ಒಬ್ಬ ನರ, ಅವನು ಆ ನರನಿಂದ ಸೃಷ್ಟಿಯಾಗಿರುವಂತ ದಿವ್ಯ ಜಲವನ್ನ ನಾರ ಅಂತ ಕರೀತಾರೆ. ಮತ್ತೆ ಅವನು ಆ ನೀರಲ್ಲಿ ಮಲಗಿರೋದ್ರಿಂದ ಅವನು ನಾರಾಯಣ ಅಂತ ಪ್ರಸಿದ್ಧನಾಗಿದ್ದಾನೆ. ಈಗ ನಾರಾಯಣ ಅನ್ನುವಂಥ ಹೆಸರು ಹೇಗೆ ಬಂತು ಅನ್ನೋದು ಗೊತ್ತಾಯ್ತಾ? ನಾರಾದಲ್ಲಿ ಅಯಣ ಮಾಡಿರೋನು ಅಂದ್ರೆ ನೀರಿನಲ್ಲಿ ಮಲಗಿರೋನು. ನಾರ ಅಂತಂದ್ರೆ ನೀರು, ಅಯಣ ಅಂತಂದ್ರೆ ಮಲಗಿರೋದು. ನೀರಿನಲ್ಲಿ ಮಲಗಿರುವಂಥವನಿಗೆ ನಾರಾಯಣ ಅಂತ ಕರೀತಾರೆ. ಇನ್ನು 12ನೇ ಶ್ಲೋಕದಲ್ಲಿ ಏನು ಹೇಳ್ತಾ ಇದ್ದಾರೆ? ಎಲ್ಲಾ ಭೌತಿಕ ದ್ರವ್ಯಗಳು, ಈ ಒಂದು ಭೌತಿಕ ಪ್ರಪಂಚದಲ್ಲಿ ಏನೇನು ದ್ರವ್ಯಗಳಿದೆಯೋ, ಏನೇನು ಚಟುವಟಿಕೆಗಳಿದೆಯೋ, ಮತ್ತೆ ಕಾಲ ಮತ್ತೆ ಗುಣಗಳಿದೆಯೋ, ಅವುಗಳನ್ನೆಲ್ಲ ಅನುಭವಿಸೋದಕ್ಕೋಸ್ಕರ ಅಂತಾನೆ ಇರುವಂತ ಜೀವಿಗಳು ಆ ಭಗವಂತನ ದಯೆಯಿಂದ ಮಾತ್ರ ಇರ್ತಾರೆ. ಈಗ ನಾವು ಇದನ್ನ ಕೇಳ್ತಾ ಇದ್ದೀವಿ ಭಾಗವತವನ್ನ ಅಂತಂದ್ರೆ ಅದು ಅವನ ದಯೆ. ನಮಗದನ್ನ ಕೊಟ್ಟಿದ್ದಾನ, ಅದಕ್ಕೆ ಕೇಳ್ತಾ ಇದ್ದೀವಿ. ಈಗ ನಮ್ಮ ಮನೆಯಲ್ಲೇ ಎಷ್ಟೋ ಜನ ಇದ್ದಾರೆ, ಆದ್ರೆ ಅವರಿಗೆ ಆ ಕೇಳುವಂತ ಭಾಗ್ಯವನ್ನ ಅವ್ರು ಕೊಟ್ಟಿಲ್ಲ. ಅದು ಇದ್ರೆ ಮಾತ್ರನೇ ಅವ್ರು ಕೇಳೋದಕ್ಕಾಗೋದು. ಅದಕ್ಕೆ ಯಾರ ಮೇಲೂ ನಾವು ಮುನಿಸ್ಕೋಬಾರ್ದು, ಬೇಜಾರು ಮಾಡ್ಕೋಬಾರ್ದು, ಅಥವಾ ಅವ್ರಿಗೆ ಕೆಟ್ಟದಾಗಿ ಹೇಳಬಾರ್ದು, ಇದನ್ನ ಮಾಡಲ್ಲ ಅದನ್ನ ಮಾಡಲ್ಲ ಅಂತ. ಅದು ಭಗವಂತನ ಅನುಗ್ರಹ ಇದ್ದಾಗ ಮಾತ್ರ ಸಿಗುವಂಥದ್ದು. ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಇಲ್ಲಿ ಏನೇ ಇದ್ರೂ ಕೂಡ ಅದನ್ನೆಲ್ಲ ಅನುಭವಿಸೋದಕ್ಕೆ ಅಂತ ನಾವು ಇದೀವಿ. ಅದೆಲ್ಲ ಯಾರ ದಯೆಯಿಂದ? ಭಗವಂತನ ದಯೆಯಿಂದ ಮಾತ್ರ ನಾವು ಇಲ್ಲಿ ಇರ್ತೀವಿ, ಅಥವಾ ನಮ್ಗದು ಸಿಗುತ್ತೆ. ಮತ್ತು ಅವನು ಯಾವಾಗ ಉಪೇಕ್ಷೆ ಮಾಡ್ತಾನೋ, ಇವ್ರಿಗೆ ಇದನ್ನು ಕೊಡಬಾರ್ದು, ಸಾಕು ಇವ್ರಿಗೆ ಕೊಟ್ಟಿದ್ದು ಅಂತ ಅವನು ಯಾವಾಗ ಅಂದ್ಕೊಳ್ತಾನೋ, ಎಲ್ಲವೂ ಪ್ರತಿಯೊಂದು ಕೂಡ ಇಲ್ಲದೆ ಇರೋ ಹಾಗಾಗ್ಬಿಡುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ನಾವು ತಿಳಿದಿರಬೇಕು. ಈಗ ಒಬ್ಬ ಕೋಟ್ಯಾಧಿಪತಿ ಆಗ್ಬಿಡ್ತಾನೆ ಇದ್ದಕ್ಕಿದ್ದಂಗೆ, ಅವನಿಗೇನೋ ಒಂದು ಲಕ್ ಬಂದು ಆಗ್ಬಿಟ್ರು ಅಂತ ಎಲ್ಲರೂ ಅಂದ್ಕೊಳ್ತಾರೆ. ಅದು ಭಗವಂತ ಕೊಡುವಂಥದ್ದು. ಯಾವಾಗ ಅವನು ಒಳ್ಳೆಯ ಕೆಲಸಗಳನ್ನು ಮಾಡಿಕೊಂಡು ಅದನ್ನು ಚೆನ್ನಾಗಿ ಜೋಪಾನ ಮಾಡಿಕೊಂಡು ಅದರಿಂದ ಒಳ್ಳೊಳ್ಳೆ ಕೆಲಸ, ದಾನ ಧರ್ಮ ಇಂಥದ್ದೆಲ್ಲ ಮಾಡ್ಕೊಂಡಿರ್ತಾನೋ ಆಗ ಚೆನ್ನಾಗಿರುತ್ತೆ. ಭಗವಂತನಿಗೆ ಏನಾದರೂ ಬೇಜಾರಾಯಿತು ಅವ್ನು ನಡ್ಕೊಳ್ಳೋದು, ಏನು ಇವನು ಈ ರೀತಿ ಮಾಡ್ತಾನೆ, ನಾನು ಯಾಕೆ ಇವನು ಕೊಟ್ಟನೋ ಅಂತ ಅನ್ನಿಸ್ಬಿಟ್ಟು ಅವನೇನಾದರೂ ಮನಸ್ಸು ಚೇಂಜ್ ಮಾಡ್ದ ಅಂತಂದರೆ ಎಲ್ಲ ಒಂದೇ ದಿವಸದಲ್ಲಿ ದಿವಾಳಿ ಆಗ್ಬಿಡುತ್ತೆ. ಏನು ನೆನ್ನೆವರೆಗೂ ಚೆನ್ನಾಗಿದ್ರಪ್ಪ, ಇದ್ದಕ್ಕಿದ್ದಂಗೆ ಎಲ್ಲ ಕಳ್ಕೊಂಡ್ಬಿಟ್ರು ಅಂತ ನಾವು ಎಷ್ಟೋ ಜನರನ್ನ ಆ ರೀತಿ ಅನುಭವಿಸಿರೋದನ್ನ ನೋಡ್ತೀವಿ. ಅದು ಯಾವ ಕಾರಣಕ್ಕೆ? ಭಗವಂತ ಅದನ್ನ ಇಚ್ಛೆ ಪಡಲಿಲ್ಲ, ಬೇಡ ಇವನು ಕೊಡೋದು ಅಂತ.
ಅದಕ್ಕೆ ನೋಡಿ, ಈಗ ನಮಗೆ ಜ್ಞಾನ ಯಾವುದೋ ಒಂದು ಟ್ಯಾಲೆಂಟ್ ಕೊಟ್ಟಿರ್ತಾನೆ ಭಗವಂತ, ಆದರೆ ನಾವು ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದು. ಅಲ್ಲಿ ಅಹಂಕಾರ ನಮ್ಮಲ್ಲಿ ಬರಬಾರ್ದು. ನನಗೆಲ್ಲ ಗೊತ್ತು, ನಾನೇ ಮಾಡ್ತಾ ಇರೋದು, ನನ್ನಿಂದನೇ ಈ ಕೆಲಸ ಆಗ್ತಿರೋದು, ಇದೆಲ್ಲ ನಮ್ಮಲ್ಲಿ ಬರಲೇಬಾರ್ದು. ಯಾಕೆಂದರೆ ಒಂದೇ ಒಂದು ಸೆಕೆಂಡ್ ಸಾಕು ಭಗವಂತನ ನಮ್ಮಿಂದ ಅದನ್ನು ಕಿತ್ಕೊಳ್ಳೋದಕ್ಕೆ. ಅದರ ಬದಲಾಗಿ ನಾವು ಚಿರಋಣಿಗಳಾಗಿರಬೇಕು. ಭಗವಂತ, ಇಷ್ಟು ಜನರಲ್ಲಿ ನನ್ನನ್ನು ಆರಿಸ್ಕೊಂಡಿದೆಯಲ್ಲಪ್ಪ, ನನ್ನ ಮೂಲಕ ಈ ಕೆಲಸವನ್ನು ಮಾಡಿಸ್ತಾ ಇದೆಯಲ್ಲ, ನನ್ನ ಮೂಲಕ ಈ ಒಂದು ಒಳ್ಳೆ ಕಾರ್ಯ ನಡೀತಾ ಇದೆಯಲ್ಲ ಅಂತ ಅವನಿಗೆ ಕೃತಜ್ಞತೆಯನ್ನು ಅರ್ಪಿಸೋದನ್ನ ನಾವು ಕಲಿಬೇಕು. ಅಹಂಕಾರ ಅನ್ನೋದು ಬರಬಾರ್ದು. ಈಗ ಭಾವಾರ್ಥದಲ್ಲಿ ಗುರುಗಳೇನು ಹೇಳಿದ್ದಾರೆ ಅಂತ ನೋಡೋಣ. ಜೀವಿಗಳು ಕಾಲ, ಗುಣಗಳು ಮುಂತಾದ ಭೌತಿಕ ದ್ರವ್ಯಗಳ ಭೋಗಿಗಳಾಗಿದ್ದಾರೆ, ಏಕೆಂದರೆ ಅವರು ಭೌತಿಕ ಪ್ರಕೃತಿಯ ಮೇಲೆ ಪ್ರಭುತ್ವ ನಡೆಸಲು ಬಯಸುತ್ತಾರೆ. ನೋಡಿ, ಜೀವಿಗಳಾಗಿರುವಂಥ ನಮ್ಮಂಥವರು ಕಾಲ ಮತ್ತು ಗುಣ, ಈ ಒಂದು ಭೌತಿಕ ದ್ರವ್ಯಗಳನ್ನು ಭೋಗಿಸ್ತೀವಿ ನಾವು, ಆಯಿತಾ. ಈಗ ಕಾಲದಲ್ಲಿ ಇಂಥ ಬೆಳಗ್ಗೆ ಟೈಮು ಇದೇ ತಿನ್ನಬೇಕು, ಅದನ್ನೇ ಉಟ್ಕೋಬೇಕು, ಇದನ್ನೇ ಇದೆಲ್ಲ ಭೋಗಿಸೋದಲ್ವಾ. ಆದರೆ ಯಾಕೆ ಅಂತಂದರೆ ನಾವು ಇಚ್ಛೆ ಪಟ್ಟಿದ್ದೀವಿ ಭೌತಿಕ ಪ್ರಕೃತಿ ಮೇಲೆ ನಮ್ಮ ಪ್ರಭುತ್ವ ನಡಿಬೇಕು, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತ. ಒಂದು ಚಿಕ್ಕ ಮಗುನೂ ನೀವು ನೋಡಿ, ಅದು ಹೇಳ್ದಂಗೆ ನಾವು ಕೇಳಬೇಕು, ಆಗಲೇ ಅದಕ್ಕೆ ಸಂತೋಷ ಸಿಗೋದು, ಆಗಲೇ ಅದು ಅಳದೆ ಸುಮ್ಮನೆ ಇರುತ್ತೆ. ಅದು ಹೇಳ್ದಾಗ ಕೇಳಲಿಲ್ಲ ಅಂತಂದರೆ ಅದು ಹಠ ಮಾಡುತ್ತೆ ತಾನೇ. ಯಾಕೆ? ನಾವು ಇಚ್ಛೆ ಪಟ್ಟಿದ್ದೀವಿ. ಭಗವಂತನೇ ಪರಮ ಭೋಕ್ತಾರನಾಗಿದ್ದಾನೆ, ಮತ್ತು ಜೀವಿಗಳು ಭಗವಂತನ ಭೋಗದಲ್ಲಿ ಸಹಾಯ ಮಾಡಲು ಹಾಗೆ ಪ್ರತಿಯೊಬ್ಬರ ದಿವ್ಯ ಭೋಗದಲ್ಲಿ ಭಾಗಿಗಳಾಗಲು ಉದ್ದೇಶಿತರಾಗಿದ್ದಾರೆ. ಅಂದರೆ ಇಲ್ಲಿ ನಾವು ಭೋಗಿಸ್ಬೇಕು ಅಂತ ನಾವು ಇಲ್ಲಿ ಅಂದ್ಕೊಂಡಿದ್ವಿ, ಆದರೆ ಪರಮ ಭೋಕ್ತಾರ ಯಾರು? ಭಗವಂತ. ನಾವೆಲ್ಲ ಯಾಕಿದ್ದೀವಿ ಅಂದರೆ ಭಗವಂತ ಭೋಗಿಸೋದ್ರಲ್ಲಿ ನಾವು ಸಹಾಯ ಮಾಡೋದಕ್ಕೆ ಇರುವಂಥದ್ದು. ಪ್ರತಿಯೊಬ್ಬರ ದಿವ್ಯ ಭೋಗದಲ್ಲಿ ನಾವು ಭಾಗಿಯಾಗಬೇಕು, ಅದಕ್ಕೋಸ್ಕರ ಅಂತ ಇರೋದು ಇಲ್ಲಿ ನಾವು. ಈಗ ಹೇಗೆ ರಾಜ ಒಂದು ರಾಜ್ಯಕ್ಕೆ ರಾಜ ಆಗಿರ್ತಾನೋ ಅವನಿಗೆ ನಾವು ಸಂತೋಷ ಪಡಿಸೋದಕ್ಕೆ ಬೇರೆಯವರೆಲ್ಲ ಇರುವಂಥದ್ದು. ಅವನು ನಮ್ಮನ್ನು ನೋಡ್ಕೊಳ್ತಾನೆ, ಇಲ್ಲ ಅಂತಲ್ಲ, ಆದರೆ ನಾವು ಅವನನ್ನು ಸಂತೋಷ ಪಡಿಸ್ಬೇಕು. ಅದರಿಂದ ನಾವು ಕೂಡ ಸಂತೋಷವನ್ನು ಪಡ್ಕೊಳ್ತೀವಿ. ಆದರೆ ನಾವೇನು ಮಾಡ್ತೀವಿ? ನಾನೇ ರಾಜ ಆಗಬೇಕು, ನಾನೇ ಭೋಗಿಸ್ಬೇಕು ಅಂತ ಇಷ್ಟಪಡ್ತೀವಲ್ವ, ಅದು ನಾವು ಮಾಡಿರೋ ತಪ್ಪು. ಭೋಗಿ ಮತ್ತು ಭೋಗ್ಯ ವಸ್ತು ಇಬ್ಬರೂ ಭೋಗದಲ್ಲಿ ಪಾಲ್ಗೊಳ್ಳುತ್ತಾರೆ, ಆದರೆ ಮಾಯಾಶಕ್ತಿಯಿಂದ ಮರುಳಾಗಿ ಅವರು ಅಂತಹ ಭೋಗಕ್ಕೆ ಉದ್ದಿಷ್ಟರಾಗಿಲ್ಲದಿದ್ದರೂ ಜೀವಿಗಳು ಭಗವಂತನಂತೆ ಭೋಗಿಗಳಾಗ ಬಯಸುತ್ತಾರೆ. ಈಗ ಭೋಗಿ ಮತ್ತು ಭೋಗ್ಯ ವಸ್ತು ಇಬ್ಬರೂ ಕೂಡ ಭೋಗದಲ್ಲಿ ಪಾಲ್ಗೊಳ್ತಾರೆ, ಆದರೆ ನಾವಿರೋದು ಏನಕ್ಕೆ? ಆ ಭೋಗಿಯನ್ನು ಅವನು ಭೋಗಿಸ್ಲಿ, ಅದಕ್ಕೆ ನಾವು ಸಹಾಯ ಮಾಡೋದಕ್ಕಿರೋದು. ಆದರೆ ನಾವೇನು ಮಾಡ್ತೀವಿ? ಭಗವಂತ ಭೋಗಿಸ್ತಾ ಇದ್ದಾನಲ್ಲ, ಆ ಪೊಸಿಷನಲ್ಲಿ ನಾನಿರಬೇಕು ಅಂತ ಇಷ್ಟಪಡ್ತೀವಿ. ಅಂದರೆ ಭಗವಂತ ಹೇಗೆ ಭೋಗಿಸ್ತಾನೋ ಆ ರೀತಿ ನಾವು ಕೂಡ ಭೋಗಿಸ್ಬೇಕು ಅಂತ ನಾವು ಇಷ್ಟಪಡ್ತೀವಿ. ಅದು ನಾವು ಮಾಡಿರುವಂಥ ತಪ್ಪು. ಭಗವದ್ಗೀತೆಯಲ್ಲಿ ಜೀವಿಗಳನ್ನು ಭಗವಂತನ ಪರಾಪ್ರಕೃತಿ ಎಂದು ಸೂಚಿಸಲಾಗಿದೆ, ವಿಷ್ಣು ಪುರಾಣದಲ್ಲಿಯೂ ಸಹ ಹಾಗೆಯೇ ಸೂಚಿಸಲಾಗಿದೆ. ಆದ್ದರಿಂದ ಜೀವಿಗಳು ಎಂದೂ ಪುರುಷರಲ್ಲ ಅಥವಾ ವಾಸ್ತವ ಭೋಕ್ತಾರರಲ್ಲ. ಹೀಗಾಗಿ ಭೌತಿಕ ಜಗತ್ತಿನಲ್ಲಿ ಜೀವಿಯ ಭೋಗಾಭಾವವು ಮಿಥ್ಯವಾಗಿದೆ. ಅಂದರೆ ಭಗವದ್ಗೀತೆಯಲ್ಲಿ ಜೀವಿಗಳನ್ನು ಭಗವಂತ ಏನಂತ ಕರೆದಿದ್ದಾನೆ? ಅವರು ನನ್ನ ಪ್ರಕೃತಿ, ಈ ವರ್ಡು ನಾವು ಅಂಡರ್ಲೈನ್ ಮಾಡಬೇಕು. ಅಂದರೆ ನಾವು ಪ್ರಕೃತಿ ಜೀವಿಗಳು, ಯಾರು ಗಂಡಸರೇ ಆಗಿರಲಿ ಹೆಂಗಸರೇ ಆಗಿರಲಿ, ಇಲ್ಲಿ ಗಂಡಸು ಹೆಂಗಸು ಅನ್ನೋ ಭೇದ ಇಲ್ಲ. ಇಲ್ಲೆಲ್ಲ ನಾವೆಲ್ಲ ಪರಾಪ್ರಕೃತಿ. ಅಂದರೆ ಏನು? ನಾವು ಭೋಗಿಸೋದಕ್ಕಿರುವಂಥವರು. ವಿಷ್ಣು ಪುರಾಣದಲ್ಲೂ ಕೂಡ ಅದೇ ರೀತಿ ಇದ್ದಾರೆ. ಅಂದರೆ ಜೀವಿಗಳು ಪುರುಷರಲ್ಲ, ಪ್ರಕೃತಿ ಅನ್ನೋದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಅಂದರೆ ಭೋಕ್ತಾರರಲ್ಲ, ನಾವು ಭೋಗಿಸುವಂತಹ ವಸ್ತುಗಳು. ಅದಕ್ಕೋಸ್ಕರನೇ ಈ ಭೌತಿಕ ಜಗತ್ತಲ್ಲಿ ಜೀವಿಗಳಿರೋದು ಇಲ್ಲಿ ಭೋಗಿಸೋದಕ್ಕೆ ಅಂತ ಹೇಳ್ತಾರಲ್ಲ, ಅದು ತಪ್ಪು, ಮಿಥ್ಯ ಅಂತ ಹೇಳಿದ್ದಾರೆ. ಆಧ್ಯಾತ್ಮ ಜಗತ್ತಿನಲ್ಲಿ ಜೀವಿಗಳು ಸ್ವಭಾವದಲ್ಲಿ ಶುದ್ಧರಾಗಿರುತ್ತಾರೆ, ಆದ್ದರಿಂದ ಅವರು ಭಗವಂತನ ಭೋಗದಲ್ಲಿ ಭಾಗಿಗಳಾಗುತ್ತಾರೆ. ಭೌತಿಕ ಜಗತ್ತಿನಲ್ಲಿ ಜೀವಿಗಳ ಭೋಗ ಭಾಗವು ಸ್ವಕರ್ಮಗಳ ನಿಮಿತ್ತವಾಗಿ ಪ್ರಕೃತಿ ನಿಯಮದಂತೆ ಕ್ರಮೇಣ ಮಸುಕಾಗುತ್ತದೆ. ಹೀಗೆ ಮಾಯಾಶಕ್ತಿಯು ಬದ್ಧಾತ್ಮರ ಕಿವಿಯಲ್ಲಿ ಅವರು ಭಗವಂತನೊಂದಿಗೆ ಐಕ್ಯವಾಗಬೇಕೆಂದು ಹೇಳುತ್ತದೆ. ಇದು ಮಾಯಾಶಕ್ತಿಯ ಕೊನೆಯ ಬಲೆಯಾಗಿದೆ. ನೋಡಿ, ಇಲ್ಲಿ
ಈಗ ಭೌತಿಕ ಪ್ರಪಂಚದಲ್ಲಿ ನಾವು ಹೇಗಿದ್ದೀವಿ ಅಂತಂದರೆ ನಾವೇ ಭೋಗಿಸ್ಬೇಕು ಅಂತ ಇಷ್ಟಪಡ್ತೀವಿ. ಅದೇ ಆಧ್ಯಾತ್ಮಿಕ ಜಗತ್ತಲ್ಲಿ ಏನಾಗುತ್ತೆ ಅಂತಂದರೆ ಜೀವಿಗಳೆಲ್ಲ ಸ್ವಭಾವದಲ್ಲಿ ಶುದ್ಧರಾಗಿರ್ತಾರೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಭಗವಂತನ ಭೋಗದಲ್ಲಿ ಅವರು ಕೂಡ ಭಾಗಿಯಾಗ್ತಾರೆ. ಭಗವಂತ ಭೋಗಿಸ್ತಾ ಇರ್ತಾನೆ, ಅದರಲ್ಲಿ ಇವರೆಲ್ಲರೂ ಕೂಡ ಭಾಗಿಯಾಗಿರ್ತಾರೆ. ಆದರೆ ಭೌತಿಕ ಜಗತ್ತಲ್ಲಿ ಏನಾಗಿರುತ್ತೆ, ಜೀವಿಗಳು ತನ್ನ ಸ್ವಂತ ಸುಖಕ್ಕೋಸ್ಕರ ತನ್ನ ಕರ್ಮಗಳು ಸ್ವಕರ್ಮಗಳಿರುತ್ತಲ್ಲ ಅದಕ್ಕೆ ತಕ್ಕಂಗೆ ಪ್ರಕೃತಿ ನಿಯಮಕ್ಕೆ ಒಳಗಾಗಿ ಅವ್ರೇನು ಮಾಡ್ತಾರೆ, ಒಂದೊಂದೇ ಸ್ಟೆಪ್ಪು ಅವರು ಮಂಕಾಗ್ತಾ ಬರ್ತಾರೆ. ಈಗ ನನ್ನ ಮನಸ್ಸಲ್ಲಿ ಏನಿರುತ್ತೆ, ಭಗವಂತ ಭೋಗಿಸ್ಬೇಕು, ಅದಕ್ಕೆ ನಾನು ಸಹಾಯ ಮಾಡಬೇಕು ಅಥವಾ ಆ ಭೋಗದಲ್ಲಿ ನಾನು ಭಾಗಿಯಾಗಬೇಕು, ಆ ರೀತಿ ನಾವು ಯೋಚನೆ ಮಾಡಲ್ಲ. ಆ ಭಗವಂತ ಹೇಗೆ ಭೋಗಿಸ್ತಾನೋ ನಾನು ಭೋಗಿಸ್ಬೇಕು ಅಂತ ಬಂದ್ಬಿಡುತ್ತೆ. ಅಲ್ಲಿಂದ ಹಾಗೆ ಒಂದೊಂದು ಸ್ಟೆಪ್ಪು ನಾವು ಕವಿತಾ ಹೋಗ್ತೀವಿ. ಮಾಯಾಶಕ್ತಿ ನಮ್ಮ ಮೇಲೆ ಪ್ರಭಾವವನ್ನು ಬೀರ್ತಾ ಅವಳು ಏನು ಹೇಳ್ತಾಳೋ ಅದನ್ನು ಮಾಡ್ತಾ ಹೋಗ್ತೀವಿ ಹೊರತು ನನ್ನ ಸ್ವಕರ್ಮ ಏನಿದೆಯೋ, ನಾನು ಯಾರು ಏನು ಎಲ್ಲವನ್ನ ಮರ್ತು ಹೋಗ್ಬಿಡ್ತೀವಿ ನಾವು. ಕೊನೆಯಲ್ಲಿ ಮಾಯಾಶಕ್ತಿ ನಮಗೆ ಏನು ಹೇಳ್ಕೊಡ್ತಾಳೆ, ನೀನು ಭಗವಂತನ ಜೊತೆ ಐಕ್ಯವಾಗ್ಬಿಡು, ನೀನು ಅವನಲ್ಲೇ ಹೋಗಿ ಸೇರ್ಕೊಂಡ್ಬಿಡು ಅಂತ ಹೇಳ್ಕೊಡ್ತಾಳೆ. ಅದು ಮಾಯಾಶಕ್ತಿಯ ಕೊನೆ ಬಲೆ ಅಂತಂದ್ಬಿಟ್ಟು ಇಲ್ಲಿ ಗುರುಗಳು ಹೇಳ್ತಾ ಇದ್ದಾರೆ. ಅಂದರೆ ನಮ್ಮ ಮೇಲೆ ಮಾಯೆ ಹೇಗೆ ಪ್ರಭಾವ ಬೀರ್ತಾಳೆ ಅನ್ನೋದನ್ನ ತೋರಿಸ್ತಾ ಇದ್ದಾರೆ. ಏನು ಅಂದರೆ ನನ್ನ ಸ್ವಭಾವ ಸೇವಕನಾಗಿರುವಂಥದ್ದು, ಆದರೆ ನಾನು ಸ್ವಾಮಿ ಆಗಬೇಕು ಅಂತ ಇಷ್ಟಪಡ್ತೀನಿ. ಭಗವಂತನ ಕೃಪೆಯಿಂದ ಕೊನೆಯ ಭ್ರಮೆಯೂ ನಿವಾರಿತವಾದಾಗ ಜೀವಿಯು ಮತ್ತೆ ತನ್ನ ಮೂಲ ಸ್ಥಿತಿಯಲ್ಲಿ ಸ್ಥಾಪಿತನಾಗುತ್ತಾನೆ. ಹೀಗೆ ಅವನು ನಿಜವಾಗಿ ಮುಕ್ತನಾಗುತ್ತಾನೆ. ಅಂದರೆ ಈಗ ಭಗವಂತನ ಕೃಪೆ ನಮ್ಮ ಮೇಲೆ ಬೀಳಬೇಕು, ಆ ರೀತಿ ನಾವು ನಡ್ಕೋಬೇಕು ಆಯಿತಾ. ಒಂದಾದ್ಮೇಲೆ ನಾವು ಸಾಧನೆ ಮಾಡ್ತಾ ಭಗವಂತನಿಗೆ ಎಷ್ಟು ಶರಣಾಗತಿ ಆಗ್ತಾ ಹೋಗ್ತೀವೋ ಕೊನೆಗೆ ಒಂದು ಸರಿ ನಮ್ಮ ಮೇಲೆ ಅವನು ಕೃಪೆ ಬೀಳುತ್ತೆ. ಆವಾಗ ಈ ಒಂದು ಭಗವಂತನಲ್ಲಿ ಒಂದಾಗೋದು ಅದು ಇದು ಅನ್ನೋದು ನಮ್ಮ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಅವನು ಕಳೆದು ಹಾಕ್ತಾನೆ. ಆವಾಗ ಏನಾಗುತ್ತೆ, ನಾವು ಮೂಲ ಸ್ಥಿತಿ ನಾನು ಏನು ಅನ್ನೋದು ನನಗೆ ಸರಿಯಾಗಿ ಗೊತ್ತಾಗುತ್ತೆ. ಆ ಸ್ಥಿತಿಗೆ ನಾವು ತಲುಪಿರ್ತೀವಿ. ಆಗ ನಿಜವಾಗ್ಲೂ ನಾವು ಮುಕ್ತರಾಗ್ತೀವಿ. ಭೌತಿಕ ಹಿಡಿತಗಳಿಂದ ಮುಕ್ತಿ ಸಾಧನೆಗೋಸ್ಕರವಾಗಿಯೇ ಭಗವಂತನು ಭೌತಿಕ ಪ್ರಪಂಚವನ್ನು ಸೃಷ್ಟಿಸುತ್ತಾನೆ. ಅದನ್ನು ಕೆಲವು ಕಾಲ ಹಿಂದಿನ ಶ್ಲೋಕದಲ್ಲಿ ಹೇಳಿದಂತೆ ಅವನು ಮಾನದಿಂದ 1000 ವರ್ಷ ಪಾಲಿಸುತ್ತಾನೆ ಮತ್ತು ಪುನಃ ತನ್ನ ಇಚ್ಛೆಯಂತೆ ನಾಶ ಮಾಡುತ್ತಾನೆ. ಆದ್ದರಿಂದ ಜೀವಿಗಳು ಸಂಪೂರ್ಣವಾಗಿ ಭಗವಂತನ ದಯೆಯನ್ನು ಅವಲಂಬಿಸಿದ್ದಾರೆ ಮತ್ತು ವೈಜ್ಞಾನಿಕ ಅಭಿವೃದ್ಧಿಯಿಂದ ಅವರ ಭೋಗಗಳೆನಿಸಿಕೊಳ್ಳುವ ಎಲ್ಲವೂ ಭಗವಂತನು ಇಚ್ಛಿಸಿದಾಗ ಧೂಳಾಗಿ ಪುಡಿ ಆಗುತ್ತವೆ. ಅಂದರೆ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಭೌತಿಕ ಹಿಡಿತದಿಂದ ಅಂದರೆ ಆ ಮಾಯೆಗೆ ಒಳಗಾಗಿದ್ದೀವಲ್ವಾ, ಅದರಿಂದ ಹೊರಗಡೆ ಬರೋದಕ್ಕೆ ಆ ಮುಕ್ತಿಯನ್ನ ಸಾಧಿಸೋದಕ್ಕೋಸ್ಕರನೇ ಭಗವಂತ ಈ ಒಂದು ಭೌತಿಕ ಪ್ರಪಂಚವನ್ನ ಸೃಷ್ಟಿ ಮಾಡಿದಾನೆ. ಅಂದ್ರೆ ಇಲ್ಲಿ ಬಿಟ್ಟಿದ್ದಾನೆ ನಮ್ಮನ್ನ, ಇದನ್ನ ಸೃಷ್ಟಿ ಮಾಡಿ ಬಿಟ್ಟಿದ್ದಾನೆ. ನೀನು ನಿನ್ನ ತಪ್ಪನ್ನ ಅರ್ಥ ಮಾಡಿಕೊಂಡು ಅದರಿಂದ ನೀನು ಹೊರಗಡೆ ಬರಬೇಕು ಅಂತ ನೀನು ಯೋಚನೆ ಮಾಡಿ, ನೀನು ಯಾವಾಗ ಅದನ್ನ ನಿನ್ನ ಮನಸ್ಸಿಗೆ ಬರುತ್ತೋ ಆವಾಗ ಮತ್ತೆ ನಮ್ಮನ್ನ ಮುಕ್ತಿಯನ್ನ ಕೊಟ್ಟು ಅವನ ಕಡೆಗೆ ಕರ್ಕೊಳ್ತಾನೆ. ಈಗ ಇದನ್ನ ಸೃಷ್ಟಿ ಮಾಡಿ ಬಿಟ್ಟಿದಾನ, ಅವನು ಇಷ್ಟ ಎಷ್ಟು ದಿವಸ ಬೇಕೋ ಅಷ್ಟು ದಿವಸ ಇಟ್ಕೊಳ್ತಾನೆ. ಯಾವಾಗ ಅವನಿಗೆ ಇದನ್ನ ನಾಶ ಮಾಡಬೇಕು ಅನ್ಸುತ್ತೋ ಆವಾಗ ನಾಶ ಮಾಡಿಬಿಡ್ತಾನೆ. ಅದಕ್ಕೋಸ್ಕರನೇ ಈಗ ನಾವು ಯಾರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಭಗವಂತನ ದಯೆ ಮೇಲೆ ಅವಲಂಬಿಸಿದೀವಿ. ಅಂದ್ರೆ ಅವನ ದಯೆನ ನಮ್ಮ ಮೇಲೆ ಬಿದ್ದಾಗ ಮಾತ್ರ ನನಗೆ ಅರಿವು ಅನ್ನೋದು ಕೂಡ ಬರೋದು. ಅದಕ್ಕೆ ನಾವು ಭಗವಂತನಿಗೆ ಸರೆಂಡರ್ ಆಗೋದನ್ನ ಕಲಿಬೇಕು. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಎಲ್ಲ ಭಗವಂತನ ಕೈಯಲ್ಲೇ ಇರುವಂಥದ್ದು. ನಾವು ಏನು ಮಾಡ್ಬೋದು, ನಾವು ಪ್ರಾರ್ಥನೆ ಮಾಡ್ಕೋಬೋದು ಅಷ್ಟೇನೆ. ಭಗವಂತ ನನಗೆ ನಿನ್ನ ಅನುಗ್ರಹ ಯಾವಾಗ ಸಿಗುತ್ತೋ ಗೊತ್ತಿಲ್ಲ, ನನಗೆ ಅಟ್ಲೀಸ್ಟ್ ಇಷ್ಟು ಮಾತ್ರ ಕೇಳುವಂತ ಒಂದು ಅಪರ್ಚುನಿಟಿ ಕೊಟ್ಟಿದ್ಯಲ್ಲಪ್ಪ, ಆಯ್ತು ನಾನು ಕೇಳ್ತಾ ಇರ್ತೀನಿ, ಕೇಳೋದು ನನ್ನ ಧರ್ಮ ಅನ್ಕೊಂಡು ನಾವು ಭಗವಂತನ ಆ ಲೀಲೆಗಳು, ಭಗವಂತ ಹೇಗೆ ಇದನ್ನೆಲ್ಲ ಸೃಷ್ಟಿ ಮಾಡಿದ್ದಾನೆ, ಆ ಗುರುಗಳು ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಇದನ್ನ ನಾವು ಗಮನವಿಟ್ಟು ಕೇಳ್ತಾ ಇರಬೇಕು. ಅವನ ಕೃಪೆ ಮೇಲೆ ನಾವು ನಿಂತಿರೋದು ಆಯ್ತಾ. ಅವನು ಯಾವಾಗ ನಮ್ಮ ಮೇಲೆ ದಯೆ ತೋರಿಸ್ತಾನೋ ಎಲ್ಲವೂ ನಡೆಯುತ್ತೆ. ಯಾವಾಗ ಅವನು ನಮ್ಮಿಂದ ಬೇಡ ಇವನಿಗೆ ಏನೂ ಕೊಡಬಾರ್ದು, ಏನೂ ದಯೆ ತೋರಿಸ್ಬಾರ್ದು ಅಂದಾಗ ನಮ್ಮಿಂದ ಎಲ್ಲ ಕಿತ್ಕೊಂಡ್ಬಿಡ್ತಾನೆ. ನಮ್ಮ ಹತ್ರ ಏನೂ ಇರೋದಿಲ್ಲ. ಅಂದ್ರೆ ಅಷ್ಟು ನಾವು ಅವಲಂಬಿತರಾಗಿದ್ರು ಕೂಡ ನಮಗೆ ಎಷ್ಟು ದುರಹಂಕಾರ ಇದೆ ಅಂತಂದ್ರೆ, ಈಗ ವೈಜ್ಞಾನಿಕ ಅಭಿವೃದ್ಧಿ ಅಂತ ನಾವು ಏನು ಹೇಳ್ತೀವೋ, ಆಮೇಲೆ ಭೋಗಗಳಿದೆಯಲ್ಲ ಇಲ್ಲಿ, ಅದೆಲ್ಲವೂ ಕೂಡ ಭಗವಂತ ಯಾವಾಗಾದ್ರೂ ಇಚ್ಛೆ ಪಟ್ಟ ಅಂತಂದ್ರೆ
ಎಲ್ಲವೂ ಧೂಳಾಗಿ ಪುಡಿ ಆಗುತ್ತೆ. ಒಂದೇ ಒಂದು ಸುನಾಮಿ ಬಂತು ಅಂದರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಎಂಥ ಮನೆ ಮಠ, ಮನೇಲಿ ಇಟ್ಟಿರೋ ಅಂಥ ವಸ್ತುಗಳು, ಒಡವೆಗಳು, ದುಡ್ಡು ಎಲ್ಲ ನೀರು ಪಾಲಾಗ್ಬಿಡುತ್ತೆ. ಮತ್ತೆ ಅದನ್ನು ವಾಪಸ್ ನಾವು ಪಡೆಯೋಕ್ಕಾಗತ್ತಾ? ಇಲ್ಲ. ನೋಡಿ, ಪ್ರಕೃತಿ ಅನ್ನೋದು ಭಗವಂತನ ಅಧೀನದಲ್ಲಿರುತ್ತೆ. ಅವನು ಏನಾದರೂ ಒಂದು ದೃಷ್ಟಿ ಬೀರದ ಅಂತಂದರೆ ಸಾಕು, ಎಲ್ಲವೂ ಕೂಡ ನಾಶ ಮಾಡಿಬಿಡುತ್ತೆ. ಆದರೂ ಮನುಷ್ಯನ ಅಹಂಕಾರ ಮಾತ್ರ ಅಡಗೋದೇ ಇಲ್ಲ. ಅಷ್ಟು ಅಹಂಕಾರಿಗಳಾಗಿದ್ದೀವಿ ನಾವು, ಅಷ್ಟು ಅಜ್ಞಾನಿಗಳಾಗಿದ್ದೀವಿ. ಯಾವಾಗ ನಾವು ಜ್ಞಾನವನ್ನು ತಿಳ್ಕೊಳ್ತೀವೋ ಆಗ ನಮಗೆ ಗೊತ್ತಾಗ್ತಾ ಹೋಗುತ್ತೆ, ಓ ಭಗವಂತ ಈ ರೀತಿ ಎಲ್ಲ ಮಾಡಿದ್ದಾನೆ, ಈ ರೀತಿ ಇದ್ದಾನೆ, ನಾನು ಇದನ್ನೆಲ್ಲ ತಿಳ್ಕೋಬೇಕು ಅನ್ನೋ ಆಸಕ್ತಿ ಬಂದು ಯಾವಾಗ ಅವನಿಗೆ ಸರೆಂಡರ್ ಆಗಿ ನಾವು ಎಲ್ಲ ತಿಳ್ಕೊಳ್ತೀವೋ ಆಗ ನಾವು ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದಾರಲ್ವಾ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.